ಆಮೇಲೆ ಯಾರನ್ನು ನೀವು ಇವನ್ ಕೈಲಿ ಏನೂ ಆಗುದಿಲ್ಲ, ಬರೀ ಅವನು ಮಾತ್ರ ಇದು, ಬರೀ ಪ್ರಕಾಶ್ ಮಾತ್ರ ಇದು, ಇವ್ರು ಮಾತ್ರ ಇದು ಅಂತ ನೀವು ಯಾರನ್ನು ಯು ಡೋಂಟ್ ಅಂಡರ್ ಎಸ್ಟಿಮೇಟ್ ಎನಿವನ್. ಇವರಿಗೆ ಎಲ್ಲರೂ ಕೂಡ ಇದೆ. ಈಗ ನಾನು ಸಗಣಿ ಹೇಳಿದೆ, ಸಗಣಿ ಬಿಸಾಕಿದ ತಕ್ಷಣ ಆಯ್ತು ಅದು ಒಣಗೋಯ್ತದೆ, ಇದನ್ನ ಬೆಣ್ಣೆ ಮಾಡ್ಕೋಬಹುದು, ಗೊಬ್ಬರ ಆಯ್ತದೆ, ಏನಾರು ಆಗ್ಬಿಡ್ತದೆ. ಈ ಕಾಂಟ್ರ ಬಿಲ್ಡ್ ಮಾಡ ಹುಲ್ಕಡ್ಡಿನೂ ಏನೂ ಇಲ್ಲ. ಡಿವಿಜಿ ಅವರು ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಏನಾನು ಮಮ್ಮಾಡು ಕೈಗೆ ದೊರಜ ಹುಚ್ಚುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಈನ ಮಾವುದು ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿಲ್ಲುವುದು ಮಂಕುತಿಮ್ಮ. ಅಂದ್ರೆ ಈ ದೇಗುಲದ ಜಗತ್ತಿನ ಗುಡಿಯಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ. ನಿಮ್ಮ ಡ್ಯೂಟಿಯನ್ನ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ದುಡಿರಿ. ನಾನು ಹುಲ್ಲು ಅನ್ಕೋಬೇಡ, ನಾನು ಗೊಬ್ಬರ ಅನ್ಕೊಡಕ್ ಬೇಡ, ನಾನು ಇಂಥ ಒಂದು ಸಣ್ಣ ಮಗ ದೊಡ್ಡವ್ರ ಮಗ, ಎಷ್ಟು ಸಣ್ಣ ಸಣ್ಣ ಫ್ಯಾಮಿಲಿ ಇವರೆಲ್ಲ ಇವತ್ತು ಎಷ್ಟೆಷ್ಟು ದೊಡ್ಡ ಬೆಳೆದಿದ್ದಾರೆ. ನನ್ನ ಮಕ್ಕಳು, ನಮ್ಮಪ್ಪ ಏನ್ ದೊಡ್ಡ ರಾಜಕಾರಣಿ ಎಲ್ಲ, ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್. ಒಂದು ಆರ್ಡಿನರಿ ನಮ್ಮಪ್ಪ ತಾಲೂಕ್ ಬೋರ್ಡ್, ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರು ಅಷ್ಟೇ. ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರಿಗೆಲ್ಲ ಒಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ತಲೆ ಕೆಡಿಸ್ಕೊಂಡು ಹೋಗಬೇಡಿ. ನಿಮ್ಮ ಬದುಕಿನಲ್ಲಿ ನನ್ನ ಮೇಲೆ ನಾನು ಶ್ರಮಪಟ್ಟು, ನನ್ನ ಜೈಲು ಕಳಿಸಿದಾಗ, ನನಗೆ ಜೈಲಿಂದ ಈಚೆ ಬಂದಾಗ, ನಾನು ಜೈಲು ಮಾಡಿದಾಗ ಸುಮ್ಮನೆ ರಾಜಕಾರಣದಿಂದ ಜೈಲು ಕಳಿಸೋದು. ಎಷ್ಟೋ ಜನ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಹತ್ತಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ, ಈಗೂ ಅರ್ಕೆ ಮಾಡ್ಕೊತಾ ಇದ್ದೀರಿ. ನನಗೆ ಅರಿವಿದೆ, ನನಗೆ ಇಲ್ಲ ಅನ್ನೋದಿಲ್ಲ. ಕಟ್ಟಿಂಗ್ ಅಕ್ರಾಸ್ ಪಾರ್ಟಿ, ಕಟ್ಟಿಂಗ್ ಅಕ್ರಾಸ್ ಕಮ್ಯುನಿಟಿ ಎಲ್ಲರೂ ಕೂಡ ನನಗೊಂದು ಒಳ್ಳೇದಾಗ್ಲಿ ಅಂತೇಳಿ ಬಯಸಿ, ಇನ್ನೇನು ಇಲ್ಲ. ನಾನು ಅಲ್ಲೆಲ್ಲೋ ಇದರಲ್ಲಿ ಚಾಮುಂಡಿ ಬೆಟ್ಟದ ಕೆಳಗಡೆ ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಒಂದು ಮಾತನ್ನು ನಾನು ಹೇಳ್ತೇನೆ. ಸೊ ಹಂಗೆ ನಿಮಗೂ ಕೂಡ ಶ್ರಮ ಪಡಿ, ಶ್ರಮಕ್ಕೆ ಫಲ ಇರ್ತದೆ. ಟೀಕೆಗಳು ಸಾಯ್ತವೆ, ಟೀಕೆ ದಟ್ ವಿಲ್ ಡೈ. ಆದ್ರೆ ನೀವು ಮಾಡೋಂಥ ಕೆಲಸಗಳು ಉಳ್ಕೊಳ್ತದೆ. ಸೊ ಮಾಡಿ. ನಾನು ಚಿಕ್ಕವನಾಗಿರ್ಬೋದು, ಬಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಬಿಗ್. ನಂದೇ ಆದಂತ ಎಕ್ಸ್ಪೀರಿಯನ್ಸು ಇಲ್ಲಿ ಲೆವೆಲ್ವರೆಗೂ ಇಲ್ಲಿವರೆಗೂ ಬೆಳೆದು ವಿತೌಟ್ ಎನಿ ಬ್ಯಾಕ್ ಗ್ರೌಂಡು. ಕೊನೆಗೆ ನಮ್ಗೆಲ್ಲ ಬಿಡಿತಾ ಇರೋರು ಯಾರು? ಬೇರೆ ಯಾರು ಬಿಡಿತಾವ್ರ? ನಮ್ ಸ್ವಂತ ಜನನೇ, ನಮ್ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ಕಿಲ್ವಲ್ಲ, ಇವ್ ಸಿಗ್ತಾ ಇದ್ದಲ್ಲ, ಅದಾಗ್ತಾ ಇಲ್ಲ ಅಂತ ದಿನ ಒಸಗ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದಾರೆ. ಏನೆಲ್ಲ ನನಗೆ ಆಗ್ತಾ ಇದಾರೆ, ಟಿವಿಗಳಲ್ಲಿ ಆಗ್ತಾ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದಾರೆ. ನೀವು ತೆಗ್ದು ನೋಡಿ, ನನಗೆ ಚಚ್ಚಾಕ್ ಕೂತವ್ರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ. ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ. ಇವೆಲ್ಲ ತಲೆ ಕೆಡಿಸ್ಕೊಳ್ಳಬಾರ್ದು. ನಾವು ಮಾಡ್ತಾ ಇದಾರೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡಿದಿದೆ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಕೊಡ್ತಿದ್ದ ಅಂತ ಹೇಳ್ಬಿಟ್ರು. ಇಲ್ಲಿ ನೋ ಪ್ರಾಬ್ಲಮ್. ಬಟ್ ನನಗೆ ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು ನನಗೆ. ನಾನು ನಿಮ್ಗೂ ಹೇಳ್ತಾ ಇದ್ದೀನಿ ಕೂಡ, ನೀವು ಯಾರ ಬಗ್ಗೆನೂ ಯೋಚನೆ ಮಾಡಬೇಕು. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸ್ವಂತ ಸ್ವಾಭಿಮಾನದ ಬದುಕಿನಲ್ಲಿ ನಿಮ್ ಕಾನ್ಶಿಯಸ್ ಪರ್ಮಿಟ್ ಮಾಡೋದು ಸಾಕು. ಆಗ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ.